ವೀಕ್ಷಕರೇ, ಅಭಿವೃದ್ಧಿ ಎಂಬ ಕನಸನ್ನ ಕಟ್ಟಿ ಸಮೃದ್ಧಿ ಎಂಬ ಬೆಳಕನ್ನು ಚೆಲ್ಲಿ ನೆಮ್ಮದಿಯ ಬದುಕಿಗೆ ಅಡಿಪಾಯ ಹಾಕಿ ಕೋಟ್ಯಾಂತರ ಜನರಿಗೆ ಜೀವನ ಕಲ್ಪಿಸಿಕೊಟ್ಟ ಕೆಂಪೇಗೌಡರ ಇತಿಹಾಸಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಕೆಂಪೇಗೌಡರು ಕ್ರಿಸ್ತ ಶಕ 1510 ಜೂನ್ 27ರಂದು ಮಾಂಡವ್ಯ ಮಹರ್ಷಿಗಳು ತಪಸ್ಸು ಮಾಡಿದ ಪುಣ್ಯ ಭೂಮಿಯಾದ ಮಾಗಡಿಯಲ್ಲಿ ಜನಿಸುತ್ತಾರೆ. ತಂದೆಯ ಹೆಸರು ಕೆಂಪನಂಜೇಗೌಡ, ತಾಯಿಯ ಹೆಸರು ಲಿಂಗಾಂಬೆ. ಕೆಂಪೇಗೌಡರು ಐಗಂಡಪುರದ ಮಾಧವ ಭಟ್ಟರಲ್ಲಿ ಶಿಕ್ಷಣವನ್ನ ಪಡೆದುಕೊಳ್ಳುತ್ತಾರೆ. ಕುದುರೆ ಸವಾರಿ, ಮಲ್ಲಕಾಳಗ, ರಾಜನೀತಿ ಹಾಗೂ ಲೋಕಾನುಭವ ಎಲ್ಲವನ್ನು ಗಳಿಸಿದ ನಂತರ ಕೆಂಪೇಗೌಡರಿಗೆ ಕ್ರಿಸ್ತ ಶಕ 1528ರಲ್ಲಿ ಚೆನ್ನಾಂಬೆಯವರ ಜೊತೆ ವಿವಾಹ ಮಾಡಲಾಯಿತು. ವಿವಾಹವಾದ ನಂತರ ಯುವರಾಜನ ಪಟ್ಟಾಭಿಷೇಕವೂ ಸಹ ಮಾಡಲಾಯಿತು. ಹೀಗೆ 2 ವರ್ಷಗಳು ಕಳೆದ ನಂತರ ಕ್ರಿಸ್ತ ಶಕ 1530ರಲ್ಲಿ ಕೆಂಪೇಗೌಡರ ಮೊದಲ ಮಗು ಗಿಡ್ಡೇಗೌಡರ ಜನನವಾಯಿತು. ನಂತರ 1 ವರ್ಷದ ಬಳಿಕ ಕೆಂಪನಂಜೇಗೌಡರು ತನ್ನ ಮಗನಾದ ಕೆಂಪೇಗೌಡರು ನಾಡ ಪ್ರಭುವಾಗಲು ಬೇಕಾದ ಎಲ್ಲ ಅರ್ಹತೆಗಳನ್ನು ಇದೆ ಎಂದು ದೃಢೀಕರಣ ಮಾಡಿಕೊಂಡು ಕ್ರಿಸ್ತ ಶಕ 1531ರಲ್ಲಿ ನಾಡ ಪ್ರಭುವಾಗಿ ಪಟ್ಟಾಭಿಷೇಕವನ್ನ ಮಾಡುತ್ತಾರೆ. ಇದಿಷ್ಟು ಕೆಂಪೇಗೌಡರ ವೈಯಕ್ತಿಕ ವಿವರ. ವಿಜಯನಗರ ಮತ್ತು ಹಂಪಿಯನ್ನು ನೋಡಿದ ಕೆಂಪೇಗೌಡರಿಗೆ ನಾನು ನಮ್ಮ ನಾಡಿನಲ್ಲಿ ಈ ರೀತಿ ಅದ್ಭುತ ನಗರವನ್ನು ಕಟ್ಟಬೇಕು ಅಂತ ಆಲೋಚನೆ ಮಾಡುತ್ತಾರೆ. ಅದರಂತೆ ಮಂತ್ರಿ ವೀರಣ್ಣನನ್ನು ಕರೆದುಕೊಂಡು ನಗರ ನಿರ್ಮಾಣಕ್ಕೆ ಬೇಕಾದ ಸ್ಥಳವನ್ನು ಹುಡುಕಲು ಹೊರಡುತ್ತಾರೆ. ಹೀಗೆ ಯಲಹಂಕದಿಂದ ದಕ್ಷಿಣಕ್ಕೆ 10 ಕಿಲೋಮೀಟರ್ ದಾಟಿ ಎತ್ತರದ ಕಾಡಿನ ಪ್ರದೇಶಕ್ಕೆ ಬಂದು ತಲುಪಿದಾಗ ಆಗ ಅಲ್ಲಿ ಅವರ ಮುಂದೆ ಒಂದು ಆಶ್ಚರ್ಯಕಾರಿ ಘಟನೆ ನಡೆಯುತ್ತದೆ. ಒಂದು ಸಾಮಾನ್ಯ ಮೊಲ ಬೇಟೆ ನಾಯಿಯನ್ನ ಓಡಿಸಿಕೊಂಡು ಹೋಗುತ್ತಿದೆ. ಇದನ್ನ ನೋಡಿದ ಕೆಂಪೇಗೌಡರು, ಅರೆ ಇದೇನಿದು, ಸಾಮಾನ್ಯ ಮೊಲ ಬೇಟೆ ನಾಯಿಯ ಮೇಲೆ ಆಕ್ರಮಣ ಮಾಡುತ್ತಿದೆ, ಹಾಗಾದರೆ ಈ ಭೂಮಿಯಲ್ಲಿ ಏನೋ ವಿಶೇಷತೆ ಇದೆ, ಇದು ವೀರ ಭೂಮಿಯೇ ಇರಬೇಕು, ಇನ್ನು ನಗರ ನಿರ್ಮಾಣ ಇಲ್ಲೇ ನಡೆಯಲಿ ಎಂದು ನಿರ್ಧಾರ ಮಾಡುತ್ತಾರೆ. ಜ್ಯೋತಿಷಿಗಳು, ಭೂಗರ್ಭ ನೀರಾವರಿ ತಜ್ಞರು, ವಾಸ್ತುಶಿಲ್ಪಿ ತಜ್ಞರನ್ನ ಕರೆಸಿ ಪರಿಶೀಲನೆ ಮಾಡಲಾಯಿತು. ಎಲ್ಲ ರೀತಿಯಿಂದಲೂ ಈ ಸ್ಥಳ ಅನುಕೂಲವಾಗಿದೆ ಎಂದು ದೃಢೀಕರಣವಾದ ನಂತರ ಕೆಂಪೇಗೌಡರು ನಗರ ನಿರ್ಮಾಣ ಕಾರ್ಯವನ್ನು ಆರಂಭಿಸುತ್ತಾರೆ. ನಗರ ನಿರ್ಮಾಣಕ್ಕೆ ಬೇಕಾದ ನೀಲಿನಕ್ಷೆ ಸಿದ್ಧವಾಯಿತು. ನಂತರ ಆ ಕಾರ್ಯಕ್ಕೆ ಬೇಕಾದ ಹಣವನ್ನು ಅಂದಾಜು ಮಾಡಿದಾಗ ಕೆಂಪೇಗೌಡರಿಗೆ ಆಕಾಶವೇ ಮೇಲೆ ಬಿದ್ದಂತಾಯಿತು. ಏಕೆಂದರೆ ಇವರು ಸ್ವತಂತ್ರ ರಾಜನಲ್ಲ, ವಿಜಯನಗರ ಸಾಮ್ರಾಜ್ಯದ ಸಾಮಂತರಾಗಿದ್ರು. ಯಲಹಂಕ ನಾಡಿನಲ್ಲಿ ವಸೂಲಿ ಮಾಡಲಾದ ತೆರಿಗೆ ಹಣದಲ್ಲಿ 75ರಷ್ಟು ಭಾಗ ವಿಜಯನಗರಕ್ಕೆ ಕೊಡಬೇಕು. ಇನ್ನು ಉಳಿದ 25% ಮಾತ್ರ ಯಲಹಂಕದ ಅಭಿವೃದ್ಧಿಗೆ ಬಳಸಿಕೊಳ್ಳಬೇಕು. ಆದರೆ ಉಳಿದ 25% ತೆರಿಗೆ ಹಣದಲ್ಲಿ ಯಲಹಂಕದ ಸೈನ್ಯಕ್ಕೆ 15%ರಷ್ಟು ಖರ್ಚು ಆಗುತ್ತಿತ್ತು. ಇನ್ನುಳಿದ 10% ಹಣದಿಂದ ಸ್ವಲ್ಪ ಸ್ವಲ್ಪ ಅಭಿವೃದ್ಧಿ ಕಾರ್ಯಗಳು ನಡೆಯುತ್ತಿದ್ದವು. ಪರಿಸ್ಥಿತಿ ಹೀಗೆ ಇರಬೇಕಾದ್ರೆ ಬೆಂಗಳೂರನ್ನು ಕಟ್ಟೋದಾದ್ರೂ ಹೇಗೆ? ಸ್ವಲ್ಪ ದಿನಗಳ ಕಾಲ ಕೆಂಪೇಗೌಡರು ಇದನ್ನ ನೆನೆಸಿಕೊಂಡು ಮಾನಸಿಕವಾಗಿ ನೊಂದು ಹೋಗುತ್ತಾರೆ. ಮತ್ತೆ ಧೈರ್ಯ ಮಾಡಿದ ಕೆಂಪೇಗೌಡರು ಯಲಹಂಕ ನಾಡಿನ ಪ್ರಜೆಗಳ ಮುಂದೆ ತಾವು ಮಾಡುತ್ತಿರುವ ನಗರ ನಿರ್ಮಾಣದ ಬಗ್ಗೆ ಜನರಿಗೆ ತಿಳಿಸುತ್ತಾರೆ. ಹಣ ಸಹಾಯ ಮಾಡುವಂತೆ ವಿನಂತಿಸಿಕೊಳ್ತಾರೆ. ಜನಗಳ ಪ್ರೀತಿ ಗಳಿಸಿದ್ದ ಕೆಂಪೇಗೌಡರಿಗೆ ಹಲಸೂರು, ಜಿಗಣಿ, ಬಾಣಾವರ, ಬೇಗೂರು, ತಲಗಟ್ಟಪುರ, ಕುಣಿಗಲ್ ಜನರು ಭಾರಿ ಪ್ರಮಾಣದ ಹಣವನ್ನು ಸಹಾಯವಾಗಿ ನೀಡುತ್ತಾರೆ. ನೂರಾರು ಯುವಕರು ಮುಂದೆ ಬಂದು ನಮಗೆ ಸಂಬಳ ಬೇಡ, ನಗರ ನಿರ್ಮಾಣಕ್ಕೋಸ್ಕರ ನಾವು ದುಡಿಯುತ್ತೀರಿ ಎಂದು ಮುಂದೆ ಬರುತ್ತಾರೆ. ದುಡ್ಡು ಇಲ್ಲದ ಬಡ ಜನರು 4 ರಿಂದ 5 ದಿನಗಳವರೆಗೆ ಸಂಬಳವನ್ನು ತೆಗೆದುಕೊಳ್ಳದೆ ನಗರ ನಿರ್ಮಾಣಕ್ಕೋಸ್ಕರ ನಾವು ಕಷ್ಟಪಡುತ್ತೀರಿ ಎಂದು ಮಾತನ್ನ ಕೊಡ್ತಾರೆ. ಮತ್ತಷ್ಟು ಜನರು ತಮ್ಮ ಬಳಿ ಇರುವ ಗುದ್ದಲಿ, ಶನಕೆ, ಗಡಾರಿ ಇನ್ನೂ ಸಾಕಷ್ಟು ಸಾಮಗ್ರಿಗಳನ್ನ ಬಂಡಿಗಳ ತುಂಬಿಸಿ ಕೆಂಪೇಗೌಡರಿಗೆ ನೀಡುತ್ತಾರೆ. ಈ ಭಾರಿ ಪ್ರಮಾಣದ ಸಹಾಯ ಒದಗಿ ಬಂದಿದ್ದನ್ನು ನೋಡಿ ಕೆಂಪೇಗೌಡರಿಗೆ ಅತಿ ಹೆಚ್ಚು ಸಂತೋಷವಾಗುತ್ತದೆ. ಕ್ರಿಸ್ತ ಶಕ 1537ರಲ್ಲಿ ಗುದ್ದಲಿ ಪೂಜೆಯನ್ನು ಮಾಡುವ ಮೂಲಕ ದೊಡ್ಡಪೇಟೆ ಮತ್ತು ಚಿಕ್ಕಪೇಟೆ ರಸ್ತೆಗಳು ಸಂಧಿಸುವ ಪ್ರದೇಶದಲ್ಲಿ 4 ನೇಗಿಲುಗಳಿಗೆ 6 ಕಟ್ಟಿ 4 ದಿಕ್ಕುಗಳಿಗೆ ಸಾಗುವಂತೆ ತಿಳಿಸುತ್ತಾರೆ. ಎತ್ತುಗಳು ನಿಂತ ಜಾಗದಲ್ಲಿ ಅದನ್ನು ನಗರದ ಅಂತಿಮ ಎಂದು ನಿರ್ಧರಿಸಿ 4 ದಿಕ್ಕುಗಳಿಗೆ 4 ಮಹಾದ್ವಾರಗಳನ್ನು ನಿರ್ಮಿಸುತ್ತಾರೆ. ಅವು ಯಾವುವೆಂದರೆ ಪೂರ್ವಕ್ಕೆ ಹಲಸೂರು ದ್ವಾರ, ಪಶ್ಚಿಮಕ್ಕೆ ಸೊಂಡೆಕೊಪ್ಪದ ದ್ವಾರ, ಉತ್ತರಕ್ಕೆ ಯಲಹಂಕದ ದ್ವಾರ, ದಕ್ಷಿಣಕ್ಕೆ ಆನೇಕಲ್ ದ್ವಾರಗಳನ್ನು ನಿರ್ಮಿಸಲಾಯಿತು.
ಅದರ ಜೊತೆಗೆ 5 ಕಿರಿದ್ವಾರಗಳಾದ ವರ್ತೂರು, ಸರ್ಜಾಪುರ, ಕೆಂಗೇರಿ, ಯಶವಂತಪುರ ಹಾಗೂ ಕನಕನಪುರ ಬಾಗಿಲನ್ನು ಸಹ ನಿರ್ಮಿಸಲಾಯಿತು. ಇದಾದ ನಂತರ ಕೆಂಪೇಗೌಡರಿಗೆ ಸಮಸ್ಯೆಗಳ ಮೇಲೆ ಸಮಸ್ಯೆಗಳು ಉಂಟಾಗುತ್ತವೆ. ಅದನ್ನ ಹೇಗೆ ಕೆಂಪೇಗೌಡರು ನಿವಾರಿಸಿಕೊಂಡು ಈ ಬೆಂಗಳೂರನ್ನ ನಿರ್ಮಿಸಿದರು ಅಂತ ಪಾರ್ಟ್ 2 ಅಲ್ಲಿ ನೋಡೋಣ. ಅಲ್ಲಿಯವರೆಗೂ ಜೈ ಹಿಂದ್, ಜೈ ಕರ್ನಾಟಕ ಮಾತೆ.